ಇವಾಗ ನೋಡ್ಕೊಂಡ್ ಬಂದ್ರಲ್ಲ ವಿಡಿಯೋ, ಈ ರೀತಿ ವಿಡಿಯೋಸ್‌ನ ಮೊಬೈಲ್‌ನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಈ ವಿಡಿಯೋದಲ್ಲಿ ನಾನು ಯಾಕೆ ಮ್ಯೂಸಿಕ್‌ನ ಆಡ್ ಮಾಡಿರ್ಲಿಲ್ಲ ಅಂದ್ರೆ ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೆ ಮ್ಯೂಸಿಕ್‌ನ ಇಲ್ಲಿ ಹಾಕಿರ್ಲಿಲ್ಲ. ಪ್ಲೇ ಸ್ಟೋರಲ್ಲಿ ಇನ್ಸರ್ಟ್ ಅಂತ ಒಂದು ಆ್ಯಪ್ ಇದೆ. ಇದನ್ನ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ವಿಡಿಯೋ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮ ಫೋನಲ್ಲಿರೋ ಫೋಟೋಸ್, ವಿಡಿಯೋಸ್ ಎಲ್ಲ ಬರುತ್ತೆ. ಇಲ್ಲಿ ಫೋಟೋಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ನಾವು ಎಡಿಟ್ ಮಾಡ್ಬೇಕಾಗಿರೋಂಥ ಫೋಟೋಸ್‌ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಿಮ್ಗೆ ಯಾವ ಫೋಟೋ ಬೇಕು ಅದನ್ನ ಇಲ್ಲಿ ಒನ್ ಬೈ ಒನ್ ಸೆಲೆಕ್ಟ್ ಮಾಡ್ಕೊಬೇಕು. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆ ಫೋಟೋಸ್ ಎಲ್ಲ ಇಲ್ಲಿ ಆಡ್ ಆಗುತ್ತೆ. ಮತ್ತೆ ಏನಾದ್ರು ಫೋಟೋನ ಎಕ್ಸ್ಟ್ರಾ ಆಡ್ ಮಾಡಬೇಕು ಅಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಎಕ್ಸ್ಟ್ರಾ ಫೋಟೋಸ್‌ನ ಆಡ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಒಂದು ಆರೋ ಮೇಲೆ ಕ್ಲಿಕ್ ಮಾಡಿ ಒಂದು 5-6 ಸೆಕೆಂಡ್ ವೇಟ್ ಮಾಡಬೇಕು. ನೆಕ್ಸ್ಟ್ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೊಬಹುದು. ನಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕು ಆ ಒಂದು ಫೋಟೋ ಅಂತ ಇಲ್ಲಿ ಆ ಒಂದು ಫೋಟೋ ಮೇಲ್ಗಡೆ ಇಲ್ಲಿ ತೋರಿಸುತ್ತೆ ಎಷ್ಟು ಸೆಕೆಂಡ್ಸ್ ಇದೆ ಅಂತ ಟೈಮಿಂಗ್ಸ್‌ನ. ಫಸ್ಟ್ ಫೋಟೋ ಎಷ್ಟು ಸೆಕೆಂಡ್ಸ್ ಇದೆ ಅದೇ ರೀತಿ ಎಲ್ಲಾ ಫೋಟೋಸ್‌ಗೂ ಅದೇ ಟೈಮಿಂಗ್ಸ್‌ನ ಸೆಟ್ ಮಾಡಬೇಕು ಅಂದ್ರೆ ಇಲ್ಲಿ ಡ್ಯೂರೇಷನ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಟು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಎಲ್ಲಾ ಫೋಟೋಸ್ ಸಹ ಒಂದೇ ಟೈಮಿಂಗ್ಸ್‌ಗೆ ಸೆಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕನ್ವಾಸ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋ ಸೈಜ್‌ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಮ್ಗೆ ಇನ್‌ಸ್ಟಾಗ್ರಾಮ್ ರೀಲ್ಸ್ ಸೈಜ್ ಬೇಕಾ ಅಥವಾ ಯೂಟ್ಯೂಬ್ ಸೈಜ್ ಬೇಕಾ ಅಥವಾ ಟಿಕ್‌ಟಾಕ್ ಸೈಜ್ ಬೇಕಾ ಅಂತ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಕೆಲವೊಂದು ವಿಡಿಯೋ ಸೈಜ್‌ಗಳು ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ರೀಲ್ಸ್ ಸೈಜ್‌ನ ಸೆಲೆಕ್ಟ್ ಮಾಡ್ಕೊತೀನಿ. ಇನ್‌ಸ್ಟಾಗ್ರಾಮ್ ರೀಲ್ಸ್ ಸೈಜ್‌ನ. ನೆಕ್ಸ್ಟ್ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ನಾವು ಈ ರೀತಿ ಝೂಮ್ ಮಾಡ್ಕೊಬೇಕು. ಬ್ಯಾಕ್‌ಗ್ರೌಂಡ್ ಕಾಣಿಸ್ತಿರೋ ತರ ಈ ರೀತಿ ಒಂದು ವಿಡಿಯೋ ಸೈಜ್‌ಗೆ ಈ ರೀತಿ ಫಿಟ್ ಆಗ್ಬೇಕು. ಸೊ ಅದಕ್ಕೇನೆ ಈ ರೀತಿ ಫಿಟ್ ಮಾಡ್ಕೊಬೇಕು. ಇದೇ ರೀತಿ ನಾವು ಒಂದೊಂದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಝೂಮ್ ಮಾಡ್ಕೊಬೇಕು. ಫೋಟೋನೆಲ್ಲ ಝೂಮ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಆನಿಮೇಷನ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಂಬೋ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಫೋಟೋಗೆ ಆನಿಮೇಷನ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಈ ಒಂದೊಂದೇ ಆನಿಮೇಷನ್ ಸೆಲೆಕ್ಟ್ ಮಾಡ್ಕೊಂಡು ಅದು ಯಾವ ಆನಿಮೇಷನ್ ಯಾವ ರೀತಿ ಬರುತ್ತೆ ಅಂತ ನಾವಿಲ್ಲಿ ನೋಡಬಹುದು. ಇಲ್ಲಿ ನಾನು ಸ್ವಿಂಗ್ ಎಲ್ಲಾನು ಆನಿಮೇಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವಾಗ ಅದು ಫೋಟೋ ಈ ರೀತಿ ಲೆಫ್ಟ್ ಇಂದ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಟೈಮಿಂಗ್ಸ್ ಇರುತ್ತೆ. ಆ ಒಂದು ಫೋಟೋ ಆನಿಮೇಷನ್ ಸ್ಪೀಡು ಇಲ್ಲಿ ಒಂದು ಟೈಮಿಂಗ್ಸ್ ಇದೆಯಲ್ಲ ಆನಿಮೇಷನ್ ಟೈಮಿಂಗ್ಸ್ ಇದನ್ನ ನಾವು ಫುಲ್ ಎಳೆದ್ರೆ ಆ ಒಂದು ಆನಿಮೇಷನ್ ನಿಧಾನಕ್ಕೆ ಬಂದು ಹೋಗುತ್ತೆ. ಅದ ಟೈಮಿಂಗ್ಸ್ ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಲೈನ್ ನ ಆ ಆನಿಮೇಷನ್ ಸ್ಪೀಡ್ ಆಗಿ ಬಂದು ಹೋಗುತ್ತೆ. ಈ ಆನಿಮೇಷನ್ ಲೈನ್ ನಾವು ಫುಲ್ ಮುಂದಕ್ಕೆ ಕೇಳ್ಕೊಂಡಿರ್ಬೇಕು. ಆಗ ಅದು ನಿಧಾನಕ್ಕೆ ಬಂದು ಹೋಗುತ್ತೆ ಆನಿಮೇಷನ್ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದೇ ರೀತಿ ಒಂದೊಂದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆನಿಮೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಂಬೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆನಿಮೇಷನ್ ನಮ್ಗೆ ಇಷ್ಟ ಆಗೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಇದೇ ತರ ಎಲ್ಲಾ ಫೋಟೋಸ್‌ಗೂನು ಸಹ ನಾವಿಲ್ಲಿ ಆನಿಮೇಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಕ್ಲಿಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಫೋಟೋ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಗೂಗಲ್ ನಲ್ಲಿ ಶಾಡೋ ಫೋಟೋ ಅಂತ ಸರ್ಚ್ ಮಾಡ್ಕೊಂಡು ಈ ಒಂದು ಶಾಡೋ ಫೋಟೋನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಡೌನ್ಲೋಡ್ ಮಾಡ್ಕೊಂಡು ಇದನ್ನ ನಾವಿಲ್ಲಿ ಈ ರೀತಿ ಆಡ್ ಮಾಡಬೇಕು. ಆ ಒಂದು ವಿಡಿಯೋ ಕೆಳಗಡೆ ಈ ರೀತಿ ಆಡ್ ಮಾಡಬೇಕು. ನೆಕ್ಸ್ಟ್ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಅದನ್ನ ವಿಡಿಯೋ ಎಂಡ್ ವರೆಗೂ ನಾವು ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ತಗೊಂಡ್ಬರ್ಬೇಕು. ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋ ಇದು. ನೆಕ್ಸ್ಟ್ ಆ ಒಂದು ವಿಡಿಯೋನ ಇಲ್ಲಿ ಆಡ್ ಮಾಡ್ಕೊಂಡು ಅದನ್ನ ಈ ರೀತಿ ದೊಡ್ಡ ಮಾಡ್ಕೊಬೇಕು. ನೆಕ್ಸ್ಟ್ ಆ ಒಂದು ವಿಡಿಯೋನ ಈ ರೀತಿ ಕೆಳಗೆ ಎಳ್ಕೊಂಡ್ ಬರ್ಬೇಕು. ನೆಕ್ಸ್ಟ್ ಇಲ್ಲಿ ಹಾಗೆ ಸ್ವೈಪ್ ಮಾಡಬೇಕು. ಇಲ್ಲಿ ಬ್ಲೆಂಡ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಅಂತ ಆಪ್ಷನ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಆಡ್ ಮಾಡ್ಕೊಂಡ್ವಲ್ಲ ಆ ಒಂದು ವಿಡಿಯೋ, ಆ ವಿಡಿಯೋ ಸ್ವಲ್ಪ ಹೊತ್ತು ಇರುತ್ತೆ. ಇನ್ನ ಜಾಸ್ತಿ ಬೇಕು ಅಂತ ಅಂದ್ರೆ ನಾವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವೈಪ್ ಮಾಡಬೇಕು. ಇಲ್ಲಿ ಡೂಪ್ಲಿಕೇಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೇಮ್ ಅದೇ ವಿಡಿಯೋ ಇನ್ನೊಂದು ಕಾಪಿ ಆಗುತ್ತೆ ಇಲ್ಲಿಗೆ. ಡೂಪ್ಲಿಕೇಟ್ ಮಾಡ್ಕೊಂಡಿರೋ ವಿಡಿಯೋ ಜಾಸ್ತಿ ಬಂದಾಗ ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಪಿಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಲಿರಿಕ್ಸ್ ಸಾಂಗ್ ನ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಆ ಒಂದು ಲಿರಿಕ್ಸ್ ಸಾಂಗ್ ನ ಇಲ್ಲಿ ಆಡ್ ಮಾಡ್ಕೊಬೇಕು. ಎಕ್ಸಾಂಪಲ್ ಗೆ ನಾನು ಇಲ್ಲಿ ಒಂದು ಸಾಂಗ್ ನ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದನ್ನ ಇಲ್ಲಿ ಆಡ್ ಮಾಡ್ತೀನಿ. ಸಾಂಗ್ ನ ಆಡ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಅದನ್ನ ಈ ರೀತಿ ಸ್ವಲ್ಪ ದೊಡ್ಡ ಮಾಡ್ಕೊಂಡು ಇಲ್ಲಿ ಆ ಒಂದು ಕೆಳಕ್ಕೆ ತಗೊಂಡ್ಬರ್ಬೇಕು ವಿಡಿಯೋ ಕೆಳಕ್ಕೆ. ನೆಕ್ಸ್ಟ್ ಇಲ್ಲಿ ಬ್ಲೆಂಡ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಅಂತ ಆಪ್ಷನ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ಆಡ್ ಮಾಡ್ಕೊಂಡಿರೋ ಫೋಟೋ ಮತ್ತೆ ವಿಡಿಯೋಸ್ ಅಲ್ಲಿ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗಿರುತ್ತೆ. ಅದಕ್ಕೆ ನಾವಿಲ್ಲಿ ಫಸ್ಟ್ ಆಡ್ ಮಾಡ್ಕೊಂಡ್ವಲ್ಲ ಆ ಒಂದು ಫೋಟೋನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಾಗ ಆ ಒಂದು ಶಾಡೋ ಮೇಲೆ ಈ ರೀತಿ ಲಿರಿಕ್ಸ್ ಬರುತ್ತೆ. ಮತ್ತೆ ಆ ಒಂದು ಆರ್ಟ್ ವಿಡಿಯೋನು ಸಹ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇವಾಗ ಈ ಒಂದು ವಿಡಿಯೋನ ಯಾವ ರೀತಿ ಬಂದಿದೆ ಅಂತ ಇಲ್ಲಿ ನೋಡಕ್ಕೆ ಈ ಒಂದು ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನಾವು ಇಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಬಹುದು. ವಿಡಿಯೋನ ಡೌನ್ಲೋಡ್ ಮಾಡಕ್ಕೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ವಿಡಿಯೋ ಡೌನ್ಲೋಡ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಓಡ್ತಿದೆಯಲ್ಲ ಅದು
ಕಂಪ್ಲೀಟ್ ಆಗಬೇಕು 100% ಆದ್ಮೇಲೆ ವಿಡಿಯೋ ನಮ್ಮ ಫೋನ್ಗೆ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಡೌನ್ಲೋಡ್ ಆದ್ಮೇಲೆ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಡ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅವಾಗ ಈ ಒಂದು ಆಪ್ ಅಲ್ಲಿ ಅದು ಡ್ರಾಪ್ ಅಲ್ಲಿ ಇರುತ್ತೆ. ನಾವು ಬೇಕು ಅಂದ್ರೆ ಮತ್ತೆ ಇಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಬಹುದು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಅವಾಗ ನೀವು ಆ ಒಂದು ವಿಡಿಯೋನ ನೋಡಬಹುದು.